ನಮಸ್ಕಾರ ಪ್ರಿಯ ವೀಕ್ಷಕರೇ, ಸುಭದ್ರ ಕೋಟೆ ವಾಹಿನಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಬಹದ್ದೂರು ಬಂಡಿ ಜ್ಞಾನ ಜ್ಯೋತಿ ಶಾಲೆಯ ಭವ್ಯ ವಿಷಯವಾರು ವಸ್ತು ಪ್ರದರ್ಶನ, ವಿದ್ಯಾರ್ಥಿಗಳ ಅದ್ಭುತ ಪ್ರತಿಭೆ. ಗ್ರಾಮೀಣ ಭಾಗದಲ್ಲೂ ಪ್ರತಿಭೆ ಹೊನಲು ಬಹದ್ದೂರು ಬಂಡಿಯಲ್ಲಿ ಜ್ಞಾನ ಜ್ಯೋತಿ ಪಬ್ಲಿಕ್ ಸ್ಕೂಲ್ನಲ್ಲಿ ಭವ್ಯ ವಿಷಯವಾರು ವಸ್ತು ಪ್ರದರ್ಶನ ಅದ್ಧೂರಿಯಾಗಿ ನಡೆಯಿತು. ಈ ಶಾಲೆಯು ಎಎಂ ಎಜುಕೇಶನ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಟ್ರಸ್ಟ್ ಅಡಿಯಲ್ಲಿ ಬರುತ್ತದೆ. ವಿದ್ಯಾರ್ಥಿಗಳ ಸೃಜನಶೀಲತೆ, ವೈಜ್ಞಾನಿಕ ಚಿಂತನೆ ಹಾಗೂ ಕಲೆಪಟುತ್ವವನ್ನು ಪ್ರತಿಬಿಂಬಿಸುವ ವಿವಿಧ ವಿಜ್ಞಾನ, ಗಣಿತ, ಸಮಾಜ ವಿಜ್ಞಾನ ಮತ್ತು ಕಲೆ ವಿಭಾಗಗಳ ಮಾದರಿ ಗಮನ ಸೆಳೆಯಿತು. ಕಾರ್ಯಕ್ರಮವನ್ನು ವಿದ್ಯಾರ್ಥಿಗಳ ಪ್ರಾರ್ಥನಾ ಗೀತೆಯೊಂದಿಗೆ ಆರಂಭಿಸಲಾಯಿತು. ಆಗಮಿಸಿದ ಗಣ್ಯರನ್ನು ಹೂಗುಚ್ಛ ನೀಡುವ ರೀತಿಯಲ್ಲಿ ಗೌರವಿಸಲಾಯಿತು. ಮುಖ್ಯ ಅತಿಥಿಗಳಾಗಿ ಶಾಹಿದ್ ಹುಸೇನ್, ಅಲಿಮುದ್ದೀನ್, ಸುರೇಶ್ ಕುಂಬಾರ್, ಶ್ರೀನಿವಾಸ್ ಬಡಿಗೇರ್, ಮೆಹಬೂಬ್ ಮಣ್ಣೂರ್ ಸೇರಿದಂತೆ ಹಲವು ಕಾರ್ಯಕ್ರಮಗಳು ಈ ಶಾಲೆಯಲ್ಲಿ ಬಹಳಷ್ಟು ಆಗಲಿ. ಅದ್ರ ಜೊತೆಗೆ ಪಾಲಕರ ಒಂದು ಪಾತ್ರ ಬಹಳ ಮಹತ್ವದ್ದು. ಯಾಕಂದ್ರೆ ಶಾಲೆಯಲ್ಲಿ ನಾವು ಹೇಳ್ತೇವೆ, ಅದರಲ್ಲಿ ಮಗುವಿಗೆ ಕೊಡಿಸ್ತಕ್ಕಂಥದ್ದು ಪಾಲಕರ ಜವಾಬ್ದಾರಿ ಆಗಿರೋದ್ರಿಂದ ಇಲ್ಲಿ ಇಂಥ ಕಾರ್ಯಕ್ರಮಗಳನ್ನ ಯಶಸ್ವಿ ಅಂತ ಯಾವಾಗ ಅನ್ಕೊಂತೀವಿ ಅಂತಂದ್ರೆ ಪಾಲಕರು ಸಹಕಾರ ಕೊಟ್ಟಾಗ ಇಂಥ ಕಾರ್ಯಕ್ರಮಗಳು ಯಶಸ್ವಿ ಆಗ್ತವೆ. ಹೀಗಾಗಿ ಎಲ್ಲ ಪಾಲಕರಿಗೆ ಮತ್ತೊಮ್ಮೆ ತಮ್ಮ ಎಲ್ಲ ವಿದ್ಯಾರ್ಥಿಗಳಿಗೆ ಈ ರೀತಿಯಾಗಿರ್ತಕ್ಕಂಥ ವಸ್ತುಗಳನ್ನು ತಯಾರು ಮಾಡ್ಕೊಳ್ಳಿಕ್ಕಿರ್ಬೋದು, ಖರೀದಿ ಮಾಡ್ಲಿಕ್ಕಿರ್ಬೋದು, ತಾವೆಲ್ಲರೂ ಸಹಕರಿಸಿದಿರಿ. ಇದೇ ರೀತಿ ಇಂಥ ಕಾರ್ಯಕ್ರಮಗಳಿಗೆ ತಾವೆಲ್ಲರೂ ಸಹಕರಿಸಿ ಅನ್ನುವಂಥ ಮಾತನ್ನು ಹೇಳ್ತಾ ನಾನು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಡಂತ ವೇದಿಕೆ ಮೇಲಿನ ಎಲ್ಲ ಗಣ್ಯಮಾನ್ಯರನ್ನ ಮತ್ತು ವಿದ್ಯಾರ್ಥಿಗಳಿಗೆ ಪಾಲಕರಿಗೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಈ ಒಂದು ಕಾರ್ಯಕ್ರಮ ಇಂದು ಸಿ ವಿ ರಾಮನ್, ಚಂದ್ರಶೇಖರ್ ವೆಂಕಟರಾಮ ನೊಬೆಲ್ ಪ್ರಶಸ್ತಿ ಪಡೆದ ಏಷ್ಯನ್ ವಿಜ್ಞಾನಿಯ ಇದು ಒಂದು ಆಚರಣೆ ಆಗಿರುತ್ತದೆ. ವಿಜ್ಞಾನಿದ್ದು ಬೆಳಕಿನ ಚದುರಿಕೆ ಬಗೆಗಿನ ಈ ಸಂಶೋಧನೆ ರಾಮನ್ ಎಫೆಕ್ಟ್ ಜಗತ್ಪ್ರಸಿದ್ಧವಾಗಿ ನವೆಂಬರ್ 7, 1888ರಂದು ಜನಿಸಿದರು. ಇವರು ಭಾರತ ರತ್ನ ಪುರಸ್ಕೃತರರು ಮತ್ತು ಇವರು ಸಂಶೋಧನೆಯ ನೆನಪಿಗಾಗಿ ಪ್ರತಿ ವರ್ಷ ಫೆಬ್ರವರಿ 28ರಂದು ರಾಷ್ಟ್ರೀಯ ವಿಜ್ಞಾನ ದಿನ ಆಚರಿಸಲಾಗುತ್ತದೆ. ಈ ವಿಜ್ಞಾನ ದಿನ ಪುಟ್ಟ ಮಗಳು ಅವರು ಕೂಡ ಎಲ್ಲ ಈ ಒಂದು ವಿಷಯವಾರು ವಸ್ತು ಪ್ರದರ್ಶನವನ್ನು ಪ್ರದರ್ಶಿಸಿದ್ದಾರೆ. ಏನು ವಿಷಯವಾರು ವಸ್ತು ಪ್ರದರ್ಶನವನ್ನು ಈ ಒಂದು 2025-26ನೇ ಸಾಲಿನ ಕೊನೆಯ ಘಟ್ಟದಲ್ಲಿ ಆರಂಭಿಸಿದೆ. Parents and my dear friends, today we are all here to celebrate Science Day. It is celebrated on 20th February in India to honor the great Indian scientist C.V. Raman. On 20th February 1928, he discovered something very important in science called the Raman effect. This discovery showed how light changes when it passes through different materials. Because of this amazing discovery, he won Nobel Prize in Physics in 1930. And to inspire students to love and learn science, India celebrates National Science Day. We, the teachers, parents and students of Gnana Jyoti Public School, Bhaddur Bandi, all put in effort to showcase and explain simple science concepts so that we can understand and encourage children and adults to think like scientists and discover new things. So, let's keep asking questions, exploring new things and never stop learning, because science makes the world a fun and exciting place. Thank you. ಅವರೆಲ್ಲ ಆಗ ಮಾಡ ಸರ್ ನಮಸ್ಕಾರ. ಈ ದಿನ ಜ್ಞಾನಜ್ಯೋತಿ ಪಬ್ಲಿಕ್ ಶಾಲೆಯಲ್ಲಿ ಏರ್ಪಡಿಸಿರುವಂಥ ವಿಷಯವಾರು ವಸ್ತು ಪ್ರದರ್ಶನವನ್ನು ನಾವೆಲ್ಲ ವೀಕ್ಷಣೆ ಮಾಡಿದಾಗ ಇಲ್ಲಿ ನಮಗೆ ಗಮನಕ್ಕೆ ಬಂದಿದ್ದೇನಂತ ಹೇಳಿದ್ರೆ, ಮಗು ಕೊಠಡಿಯಲ್ಲಿ ಕಲಿಯುವಾಗ ಜ್ಞಾನ, ತಿಳುವಳಿಕೆ, ಅನ್ವಯ, ಕೌಶಲ್ಯ ಅನ್ನುವಂಥ 4 ಮುಖ್ಯವಾಗಿರ್ತಕ್ಕಂಥ ಅಂಶಗಳ ಅಡಿಯಲ್ಲಿ ಮಗು ಕಲಿತಾ ಇರುತ್ತೆ. ಆದರೆ ಇಲ್ಲಿ ನಾವು ನೇರವಾಗಿ ಆ ಮಗುವಿನ ಜ್ಞಾನ, ತಿಳುವಳಿಕೆ, ಅನ್ವಯ ನೋಡಿದಾಗ ಪ್ರತಿಯೊಂದು ವಿಷಯವಾರು ವಸ್ತು ಪ್ರದರ್ಶನದಲ್ಲಿ ಮಕ್ಕಳು ನೇರವಾಗಿ ವಿವರಣೆ ನೀಡುವುದ್ರ ಮುಖಾಂತರವಾಗಿ, ಉದಾಹರಣೆ ಈಗ ಸಂಖ್ಯೆಗಳಿರ್ಬೋದು, ಸಂಖ್ಯೆಗಳು 1, 2, 3, 4 ಸಂಖ್ಯೆಗಳು, ಕ್ರಮಾನುಗತ ಸಂಖ್ಯೆಗಳಿರ್ಬೋದು,
ವಂದಿಸಿ ಬರೆಯುವಂಥ ಪದಗಳಿರ್ಬೋದು, ಅಥವಾ ಜಲಚಕ್ರ ಅನ್ನುವಂಥ ವಿಷಯ ಇರ್ಬೋದು, ಅಥವಾ ಇಲ್ಲಿ ನ್ಯಾಷನಲ್ ಇದು ಸಿಂಬಲ್ಸ್ ಇರ್ಬೋದು, ಸ್ವಾತಂತ್ರ್ಯ ಹೋರಾಟಗಾರರ ಒಂದು ಭಾವಚಿತ್ರವನ್ನು ಅವರು ಅದರ ಬಗ್ಗೆ ತಮ್ಮ ಸೆಲ್ಫ್ ಇಂಟ್ರೊಡಕ್ಷನ್ ಹೇಳೋದಷ್ಟೇ ಅಲ್ಲ, ಆ ಚಾರ್ಟಲ್ಲಿರ್ತಕ್ಕಂಥ ಪ್ರತಿಯೊಬ್ಬರ ಹೆಸರನ್ನು ಒಂದೊಂದಾಗೆ ಯಾವುದೇ ತಪ್ಪು ಇರದೇ ಅವ್ರೇನಪ್ಪ ಅಂತ ಹೇಳಿದ್ರೆ ವಿವರಣೆ ನೀಡೋದ್ರ ಮುಖಾಂತರವಾಗಿ ಅವ್ರೇನಪ್ಪ ಅಂದ್ರೆ ಒಳ್ಳೆಯ ಒಂದು ಜ್ಞಾನವನ್ನು ಪಡ್ಕೊಂಡಿದ್ದಾರೆ, ಪಡೀಲಿಕ್ಕೆ ಸಾಧ್ಯ ಇದೆ ಅಂತೇಳಿ ನಾವಿಲ್ಲಿ ಹೇಳ್ಬೋದು. ಹೀಗಾಗಿ ಮಗುವಿನಲ್ಲಿರ್ತಕ್ಕಂಥ ವಿವರಣಾ ಕೌಶಲ್ಯ, ಮಗುವಿನಲ್ಲಿರ್ತಕ್ಕಂಥ ಪ್ರಶ್ನಾರ್ಥಕ ಕೌಶಲ್ಯ, ಮಗುವಿನಲ್ಲಿರುವಂಥ ಹಲವಾರು ಕೌಶಲ್ಯಗಳು ಈ ಒಂದು ವಸ್ತು ಪ್ರದರ್ಶನದಲ್ಲಿ ಮುಕ್ತವಾಗಿ ನಮಗೆ ಭಾಳ ಇಲ್ಲಿ ಅದರ ಪ್ರದರ್ಶನ ಆಯಿತು. ಈ ಶಾಲೆ ಒಂದು ಉನ್ನತ ಮಟ್ಟದಲ್ಲಿ ಈ ಗ್ರಾಮದಲ್ಲಿ ಒಂದು ಹೆಸರನ್ನು ಪಡೀಲಿ ಅನ್ನುವಂಥ ಒಂದು ಮಾತನ್ನು ಈ ಮುಖಾಂತರ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಶಾಲೆಯ ವಸ್ತು ಪ್ರದರ್ಶನ ತುಂಬ ಅಚ್ಚುಕಟ್ಟಾಗಿದ್ದು, ಸಣ್ಣ ಮತ್ತು ಚಿಕ್ಕ ಮಕ್ಕಳು ಅದ್ಭುತವಾಗಿ ಎಲ್ಲ ಹೆಸರುಗಳನ್ನು, ಎಲ್ಲ ಪ್ರಾಜೆಕ್ಟನ್ನು ಅಚ್ಚುಕಟ್ಟಾಗಿ ಹೇಳಿದ್ದಾರೆ. ಇದರಿಂದ ಮಕ್ಕಳಲ್ಲಿ ಒಂದು ಸ್ಕಿಲ್ಸ್, ಕ್ರಿಯೇಟಿವಿಟಿ ಮತ್ತು ಸೈನ್ಸ್ ಬಗ್ಗೆ ಆಸಕ್ತಿ ಮತ್ತು ವಿಷಯವಾರು ಎಲ್ಲ ವಿಷಯಗಳಲ್ಲಿ ಅದ್ಭುತವಾಗಿ ಹೇಳಿದ್ದಾರೆ. ತುಂಬ ಖುಷಿಯಾಯಿತು. ಈ ಸಂಸ್ಥೆ ಇನ್ನೂ ಹೆಮ್ಮರವಾಗಿ ಬೆಳೆಯಲೆಂದು ಹಾರೈಸುತ್ತೇನೆ. ಈ ಒಂದು ಮುಗ್ಧ ಮಕ್ಕಳು ವಸ್ತು ಪ್ರದರ್ಶನ ಕಾರ್ಯಕ್ರಮವನ್ನು ಈ ಶಾಲಾ ಮುಖ್ಯೋಪಾಧ್ಯಾಯರು ಹಮ್ಮಿಕೊಂಡಿದ್ದರು. ತುಂಬ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಈ ಎರಡು ಕಣ್ಣು ಸಾಲದ ನೋಡಲು ಅಷ್ಟು ಮುದ್ದಾದ ಎಲ್ಲರೂ ಮಕ್ಕಳು ಒಂದು ವಿವಿಧ ಥರದ ಈ ಒಂದು ಪ್ರಾಜೆಕ್ಟ್ ವರ್ಕನ್ನು ಮಾಡಿಕೊಂಡು ಬಂದಿದ್ದಾರೆ. ಎಲ್ಲರಿಗೂ ನಮಸ್ಕಾರ, ಬೆಳಗಿನ ಶುಭೋದಯಗಳು. ಜ್ಞಾನಜ್ಯೋತಿ ಪಬ್ಲಿಕ್ ಶಾಲೆ ಬಾದ್ರುಬಂಡಿ ವತಿಯಿಂದ ಇವತ್ತೇನು ಮಕ್ಕಳ ಒಂದು ವಿಷಯವಾರು ವಸ್ತು ಪ್ರದರ್ಶನದಲ್ಲಿ ನಾವೆಲ್ಲರೂ ಪಾಲ್ಗೊಂಡು ಬಹಳ ಸಂತೋಷಗೊಂಡಿದ್ದೇವೆ. ಅದೇ ರೀತಿಯಾಗಿ ಕೊಪ್ಪಳದಿಂದ ಕೂಡ ನಮ್ಮ ಕುಸುಮ ಅಧ್ಯಕ್ಷರು ಹಾಗೂ ಎಲ್ಲ ಅತಿಥಿಗಳು ಬಂದು ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಿಸಿದರು. ಇಲ್ಲಿವರೆಗೂ ನಾವು ಎಲ್ಲರೂ ಬೆಳಗ್ಗೆಯಿಂದ ಈ ಒಂದು ಕಾರ್ಯಕ್ರಮವನ್ನು ನೋಡ್ತಾ ಇದ್ದೀವಿ. ಮಕ್ಕಳು ಬಹಳ ಅಚ್ಚುಕಟ್ಟುವಾಗಿ ತಮ್ಮ ವಿಷಯಗಳ ಅನುಸಾರವಾಗಿ ಸೈನ್ಸ್ ಇರ್ಬೋದು, ಇಂಗ್ಲೀಷ್ ಇರ್ಬೋದು, ಕನ್ನಡ ಇರ್ಬೋದು, ಗಣಿತ ಇರ್ಬೋದು, ಎಲ್ಲ ವಿಷಯಗಳ ವಾರು ಎಲ್ಲ ಒಂದು ಕಲೆಯನ್ನು ಪ್ರದರ್ಶಿಸಿದ್ದಾರೆ. ಈ ಒಂದು ಜ್ಞಾನಜ್ಯೋತಿ ಪಬ್ಲಿಕ್ ಶಾಲೆ ಸುಮಾರು ಒಂದು 5-6 ವರ್ಷ ಕೆಳಗಡೆ ನಾವು ನೋಡಿದಾಗ ಒಂದು ಕೇವಲ ಬೆರಳೆಣಿಕೆಯಷ್ಟು ಮಕ್ಕಳು ಮಾತ್ರ ಈ ಒಂದು ಶಾಲೆಯಲ್ಲಿ ಸೇರ್ಪಡೆಗೊಂಡಿದ್ದರು. ಮುಸ್ತಫಾ ಹುಡೇದವರು ಈ ಒಂದು ಇಂಥ ಒಳ್ಳೆಯ ಕಾರ್ಯಕ್ರಮಗಳನ್ನು ನೀಡ್ತಾ ಹಾಗೂ ಆ್ಯನ್ಯುವಲ್ ಡೇಗಳಂಥ ಫಂಕ್ಷನ್ಗಳನ್ನು ಮಾಡಿ ಹಾಗೂ ಮಕ್ಕಳಿಗೆ ಒಂದು ಬೇರೆ ಹೊಸ ರೀತಿಯಲ್ಲಿ ವಿದ್ಯಾಭ್ಯಾಸವನ್ನು ನೀಡುತ್ತಾ ಸುಮಾರು ಇವತ್ತು 100 ಮಕ್ಕಳ ಸನೇಕ ಈ ಒಂದು ಶಾಲೆ ಅಭಿವೃದ್ಧಿ ಹೊಂದ್ತಾ ಇದೆ. ಮುಂದಿನ ದಿನಗಳಲ್ಲಿ ಇದು ಶಾಲೆಯು ಇನ್ನೂ ಎತ್ತರ ಸ್ಥಾನಗಳಲ್ಲಿ ಹೋಗಲಿ. ಜ್ಞಾನಜ್ಯೋತಿ ಪಬ್ಲಿಕ್ ಸ್ಕೂಲ್ ಬಾದ್ರುಬಂಡಿ ಈ ಒಂದು ಶಾಲೆಯಲ್ಲಿ ಇಂದು ವಸ್ತು ಪ್ರದರ್ಶನ ಹಾಗೂ ಸೇರಿದಂತೆ ಎಲ್ಲ ಸಿ.ವಿ. ರಾಮನ್ರವರ ಜಯಂತಿ ಎಲ್ಲ ಒಂದು ಕಾರ್ಯಕ್ರಮಕ್ಕೆ ಈ ದಿನ ಎಲ್ಲ ಶಾಲಾ ಆಡಳಿತ ಮಂಡಳಿಯವರು ನಮಗೂ ಕೂಡ ಆಹ್ವಾನ ನೀಡಿ ಕರೆಸಿದ್ದಕ್ಕೆ ಮೊದಲನಾಗಿ ಆ ಒಂದು ಶಾಲಾ ಆಡಳಿತ ಮಂಡಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಒಂದು ಶಾಲೆ ಇನ್ನು ಅನೇಕ ವರ್ಷಗಳಿಂದ ಹೆಸರಾಂತ ಒಂದು ಶಾಲೆಯಾಗಿ ಹೆಸರುವಾಸಿಯಾಗಿದೆ. ಇನ್ನೂ ಅತಿ ಹೆಚ್ಚು ಈ ಒಂದು ನಮ್ಮ ರಾಜ್ಯದಲ್ಲಿ ಹೆಸರುವಾಸಿ ಮಾಡಬೇಕೆಂದು ವಿನಂತಿ. ಅದೇ ರೀತಿಯಾಗಿ ನಮ್ಮ ಅಣ್ಣನ ಮಗಳು ಶಿಲ್ಪಾ ಎಂಬ ವಿದ್ಯಾರ್ಥಿ ಇದೇ ಒಂದು ಶಾಲೆಯಲ್ಲಿ ಓದಿಸ್ತಾ ಇದ್ದೀವಿ. ನಮ್ಮದು ಗಿಣಿಗೇರಿ ಆದರೂ ಕೂಡ ನಾವು ಇದೇ ಶಾಲೆಯಲ್ಲಿ ಬಂದು ನಾವು ಈ ಒಂದು ಆ ಮಗಳನ್ನು ಓದಿಸ್ತಾ ಇದ್ದೀವಿ. ತಾವು ಕೂಡ ಪೋಷಕರಿಗೆ ನನ್ನ ಕಿವಿ ಮಾತು ಹೇಳ್ತಾ ಇದ್ದೇನೆ, ನಿಮ್ಮ ಮಕ್ಕಳನ್ನು ಮುಂದೆ ಭವಿಷ್ಯಕ್ಕೋಸ್ಕರ ಈಗ ಬೇರೆ ಒಂದು ಈ ಒಂದು ಶಾಲೆಗೆ ಒಂದು ಒಂದು ಹಚ್ಚಿ ನಿಮ್ಮ ವಿದ್ಯಾರ್ಥಿಗಿರ್ಬೋದು ಉತ್ತಮ ಭವಿಷ್ಯಕ್ಕೆ ಈ ಒಂದು ಬಾದ್ರುಬಂಡಿಲಿರ್ತಕ್ಕಂಥ ಜ್ಞಾನಜ್ಯೋತಿ ಪಬ್ಲಿಕ್ ಸ್ಕೂಲ್ಗೆ ನಿಮ್ಮ ಮಕ್ಕಳನ್ನು ಹಚ್ಚಿ ಅಂತ. ಯಾಕಂದರೆ ಈ ಒಂದು ಸ್ಕೂಲ್ ನೋಡ್ತಾ ಇರೋ ಈ ಒಂದು ವಸ್ತು ಪ್ರದರ್ಶನ ವೀಕ್ಷಣೆ ಮಾಡ್ತಾ ಬರುವಾಗ ಟ್ರಾಫಿಕ್ ಬಗ್ಗೆ ಇರ್ಬೋದು ಅನೇಕ ಒಂದು ವಿಷಯ ಕುರಿತು ಒಂದು ಅವೇರ್ನೆಸ್ ಮಾಡ್ತಾ ಇದ್ದಾರೆ. ಈ ಒಂದು ಬಾದ್ರುಬಂಡಿಲಿರ್ತಕ್ಕಂಥ ಜ್ಞಾನಜ್ಯೋತಿ ಶಾಲೆ ಮುಂಬರುವ ದಿನಗಳಲ್ಲಿ ಅತಿ ಹೆಚ್ಚು ರಾಜ್ಯಾದ್ಯಂತ ಹೆಸರು ಮಾಡಬೇಕೆಂದು ತಮ್ಮಲ್ಲಿ ನಾನು ಶುಭಾಶಯ ಕೋರ್ತಾ ಇದ್ದೇನೆ. ಶಾಲಾ ಆಡಳಿತ ಮಂಡಳಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. Today on this science day we have seen all the exhibitions done by the students. ಅಂದರೆ ಮಕ್ಕಳೆಲ್ಲ ಪ್ರಿಪ್ರೇಷನ್ಸ್ ಮಾಡಿ ಪೇರೆಂಟ್ಸ್ ಕೂಡಿ ಮಕ್ಕಳ ಪೇರೆಂಟ್ಸ್ ಟೀಚರ್ಸ್ ಎಲ್ಲರೂ ಹಾರ್ಡ್ ವರ್ಕ್ ಮಾಡಿ ಇಲ್ಲಿ ಪ್ರೆಸೆಂಟೇಷನ್ ಮಾಡಿದ್ದಾರೆ. ಇದರಿಂದ ಏನಂದರೆ ನಾವು ಎಲ್ಲ 90s ಕಿಡ್ಸ್ ರೀ. ಓಕೆ, ಸೊ ನಾವು ಆವಾಗ ನಮಗೆ ಟೆಕ್ನಾಲಜಿ ಯೂಸ್ ಮಾಡೋಕ್ಕಿದ್ದಿಲ್ಲ. ಇವಾಗ ಎಲ್ಲ ಟೆಕ್ನಾಲಜಿ ಯೂಸ್ ಮಾಡಿ DIY ಐಡಿಯಾಸ್ ಯೂಸ್ ಮಾಡಿ ಮಕ್ಕಳಿಗೆ ಈ ಲೆವೆಲ್ಗೆ ಪ್ರೀ ಸ್ಕೂಲ್ ಲೆವೆಲ್ಗೆ ಈ ಥರ ಎಕ್ಸ್ಪೆರಿಮೆಂಟ್ಸ್ ಎಲ್ಲ ಮಾಡಿಸಿದ್ದಾರೆ. ತುಂಬ ಚೆನ್ನಾಗಿ ಅನಿಸುತ್ತೆ, ತುಂಬ ಖುಷಿ ಆಗುತ್ತೆ. ಆಮೇಲೆ ಈ ಒಂದು ರೂರಲ್ ಸ್ಕೂಲ್ ಇದು
ಈ ಸ್ಕೂಲಲ್ಲಿ ನಮಗೆ ಈ ಲೆವೆಲ್ ಸ್ಟೂಡೆಂಟ್ಸಿಗೆ ಈ ಥರ ಮಾಡಿಸೋದ್ರಿಂದ ಅವರು ಲೆವೆಲ್ ಆಫ್ ಥಿಂಕಿಂಗ್ ಕ್ರಿಯೇಟಿವಿಟಿ ಲೆವೆಲ್ ಇನ್ಕ್ರೀಸ್ ಆಗುತ್ತೆ. ಅದೆಲ್ಲ ನೋಡಿ ನಮಗೆ ತುಂಬ ಖುಷಿ ಆಯಿತು. ಆಮೇಲೆ ಎಸ್, ನಾನು ಒಂದೇ ಗ್ರ್ಯಾಜುಯೇಟ್, ಪೋಸ್ಟ್ ಗ್ರ್ಯಾಜುಯೇಟ್. ಆದರೆ ನಮಗೆ ಎಲ್ಲರೂ ಕ್ವೆಶನ್ ಮಾಡ್ತಾರೆ, ನೀವು ಯಾಕೆ ದೊಡ್ಡ ಸ್ಕೂಲ್ಗೆ ಹಾಕಿಲ್ಲ ಸ್ಕೂಲ್ಗೆ ನಿಮ್ಮ ಸ್ಟೂಡೆಂಟ್ಸ್ಗೆ ಅಂತ. ಸೊ ಲೈಕ್ ನಾವು ಇಲ್ಲಿ ಕ್ವಾಲಿಟಿ ಆಫ್ ಎಡ್ಯುಕೇಷನ್ ನೋಡ್ತೀವಿ ಸರ್. ಆಮೇಲೆ ಮಕ್ಕಳಿಗೆ ಪರ್ಸ್ನಲ್ ಇಂಟ್ರೆಸ್ಟ್ ತೋರಿಸ್ತಾರೆ, ಹಾಗಂತ ನಾವು ಈ ಸ್ಕೂಲಿಗೆ ಹಾಕಿರೋದು. ಸೊ ನಮಗೆ ಇದು ಎಲ್ಲ ನೋಡಿ ತುಂಬ ಚೆನ್ನಾಗಿ ಅನಿಸುತ್ತೆ, ಖುಷಿ ಆಗುತ್ತೆ. ಇದೇ ಥರ ಸರ್ ಎಫರ್ಟ್ಸ್ ಆಗ್ತಾ ಇರಲಿ ಅಂತ ಅನಿಸ್ತೀವಿ, ಸಾಲಿ ಬೆಳೀಲಿ ಅಂತ ಅಂದ್ಕೊತೀವಿ. ಥ್ಯಾಂಕ್ ಯು.